ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಘೋರ ಪಾಪಿಯಾದ ನಾನು ನಿಮ್ಮಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 18ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ಬ್ಯಾಬಿಲೋನ್ ಪಟ್ಟಣದ ಪತನ. ಬ್ಯಾಬಿಲೋನ್ ಅಂದಾಗ ನಮಗೆ ನೆನಪಾಗುವಂಥದ್ದು ಅಹಂಕಾರ, ದೇವರನ್ನು ಧಿಕ್ಕರಿಸಿ ಮನುಷ್ಯರಲ್ಲಿ ವಿಶ್ವಾಸವಿಟ್ಟು ಮನುಷ್ಯ ಬಲವನ್ನು ಮನುಷ್ಯ ಶಕ್ತಿಯನ್ನು ನೆಚ್ಚಿಕೊಂಡಿರುವ ಒಂದು ನಗರ, ಪಾಪಾಕ್ರಮ ತುಂಬಿ ತುಳುಕುತ್ತಿರುವ ನಗರ, ಭೂರಾಜರುಗಳನ್ನೆಲ್ಲ ತನ್ನ ಅಧೀನದಲ್ಲಿಟ್ಟುಕೊಂಡು ನಾನೇ ದೇವರು ಎಂದು ಹೆಮ್ಮೆಯಿಂದ ಇದ್ದಂಥ ಒಂದು ಸ್ಥಳ ಬ್ಯಾಬಿಲೋನ್ ಎಂಬ ಮಹಾನಗರಿ ಅಥವಾ ಒಬ್ಬ ಸ್ತ್ರೀ ಎಂಬುದಾಗಿ ಹೋಲಿಕೆ ಮಾಡುವುದು ನಮ್ಮ ನೆನಪಿಗೆ ಬರಬೇಕು. ಕಾರಣ ಕಳೆದ ಕೆಲವು ದಿನಗಳಿಂದ ಅದರ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. 18ನೇ ಅಧ್ಯಾಯ ವಚನ 1. ಇವುಗಳಾದ ಬಳಿಕ ನಾನು ಮತ್ತೂ ಒಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದಿಂದ ಮತ್ತೊಬ್ಬ ದೇವದೂತನು ಇಳಿದು ಬಂದನು. ಅವನು ವಿಶೇಷ ಅಧಿಕಾರವನ್ನು ಪಡೆದಿದ್ದನು. ದೇವರು ತನ್ನ ದೂತರನ್ನ ಬೆಂಕಿಯನ್ನಾಗಿಯೂ ಬಿರುಗಾಳಿಯನ್ನಾಗಿಯೂ ನೇಮಕ ಮಾಡುವವರಾಗಿದ್ದಾರೆ. ಈ ದೇವದೂತ ಒಂದು ವಿಶೇಷ ಅಧಿಕಾರವನ್ನು ಪಡೆದುಕೊಂಡು ಬಂದಂಥ ದೇವದೂತ. ಅವನ ತೇಜಸ್ಸು ಭೂಮಿಯನ್ನು ಬೆಳಗಿತು. ದೇವದೂತರುಗಳ ಪ್ರಕಾಶಮಯ ಭೂಮಿಗೆ ಬೆಳಗನ್ನು ಬೆಳಗಿತು. ಅವನು ಗಟ್ಟಿಯಾದ ಧ್ವನಿಯಿಂದ ಇಂತೆಂದನು, ಪತನ ಹೊಂದಿದಳು, ಪತನ ಹೊಂದಿದಳು, ಬ್ಯಾಬಿಲೋನ್ ಮಹಾನಗರಿ ಪತನ ಹೊಂದಿದಳು. ಈ ಬ್ಯಾಬಿಲೋನ್ ನಾಶವಾಯಿತು. ಯಾಕಂದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, 17ನೇ ಅಧ್ಯಾಯದಲ್ಲಿ ಹರ್ಮೆಗೆದೋನ್ ಯುದ್ಧ. ಆ ಸ್ಥಳದಲ್ಲಿ ಭೂರಾಜರುಗಳೆಲ್ಲ ಒಟ್ಟಾಗಿ ಸೇರಿ ಬಂದು ಯಜ್ಞದ ಕುರಿಮರಿಯ ವಿರುದ್ಧ ಯುದ್ಧ ಮಾಡಿದರು. ಆದರೆ ಅವರಿಗೆ ಸೋಲುಂಟಾಯಿತು. ರಾಜರುಗಳೆಲ್ಲ ರಾಜ, ಒಡೆಯರಿಗೆಲ್ಲ ಒಡೆಯ, ಪ್ರಭುಗಳ ಪ್ರಭು, ರಾಜಾದಿ ರಾಜ ಪ್ರಭು ಯೇಸು ಜಯವನ್ನು ಪಡೆದುಕೊಂಡರು. ಅವರು ಜಯವನ್ನು ಪಡೆದುಕೊಂಡ ಕಾರಣ ಆ ಬ್ಯಾಬಿಲೋನ್ ನಗರಕ್ಕೆ ಉಂಟಾದ ಸೋಲು, ಯಾವ ರೀತಿಯ ನಾಶನ ಅದಕ್ಕೆ ಉಂಟಾಯಿತು ಎಂಬುದು ಇಲ್ಲಿ ವಿವರಿಸಿ 18ನೇ ಅಧ್ಯಾಯ ಪೂರ್ತಿ ಅದರ ಬಗ್ಗೆ ಮಾತನಾಡುತ್ತದೆ. ದೆವ್ವ ದುರಾತ್ಮಗಳಿಗೆ ಬೀಡಾದಳು. ಈ ಬ್ಯಾಬಿಲೋನ್ ನಗರ ದೆವ್ವ ದುರಾತ್ಮಗಳಿಗೆ ಬೀಡು, ನೆಲೆ, ದುರಾತ್ಮಗಳು ತುಂಬಿದಂಥ ಸ್ಥಳವಾಗಿತ್ತು. ಅದು ಸುಳ್ಳು ಬೋಧಕರು, ಆ ಮೃಗವನ್ನು ಆರಾಧನೆ ಮಾಡುವವರು, ಅಶುದ್ಧ ಪ್ರಾಣಿ ಪಕ್ಷಿಗಳಿಗೆ ಗೂಡಾದಳು. ಕುಡಿಸಿದಳು ನಾಡು ನಾಡುಗಳಿಗೆ ತನ್ನ ಹಾದರವೆಂಬ ಮದ್ಯವನ್ನು. ಸೊದೋಮ್ ಗೊಮೋರ ಪಟ್ಟಣ ಬೆಂಕಿಗೆ ಗಂಧಕದ ಅಗ್ನಿ ಸುರಿದು ಅದು ನಾಶವಾಯಿತು. ಕಾರಣ ಅಲ್ಲಿ ಪಾಪಾಕ್ರಮ, ಹಾದರ, ವ್ಯಭಿಚಾರ ಪಾಪದ ಬೀಡಾಗಿ ಮಾರ್ಪಾಡಾಯಿತು. ಈ ಬ್ಯಾಬಿಲೋನ್ ನಗರ ಸಹ ಹಾದರವೆಂಬ ಮದ್ಯವನ್ನು ಜನರಿಗೆ ಕುಡಿಸಿ ರಾಜರುಗಳನ್ನೆಲ್ಲ ನಾಶ ಮಾಡಿದವಳು. ವ್ಯಭಿಚಾರಗೈದರು ಅವಳೊಡನೆ ಭೂರಾಜರು. ವ್ಯಭಿಚಾರ ಅಂದರೆ ನಾನು 2 ರೀತಿಯ ವ್ಯಭಿಚಾರ ಹೇಳಿದ್ದೇನೆ ಹಿಂದಿನ ಅಧ್ಯಾಯದಲ್ಲಿ. ಮತ್ತೊಮ್ಮೆ ಹೇಳ್ತಾನೆ, ಒಂದು ವ್ಯಭಿಚಾರ ಶಾರೀರಿಕವಾಗಿ ಅನೈತಿಕ ಸಂಪರ್ಕದಲ್ಲಿ ತೊಡಗಿರುವುದು. ಇತ್ತೀಚಿನ ಜಗತ್ತಿನಲ್ಲಿ ನಾವು ನೋಡುವಾಗೆ ಏನದು ಲಿವಿಂಗ್ ಟುಗೆದರ್, ಮದುವೆಗೆ ಮುನ್ನ ಒಂದು ಗಂಡು ಹೆಣ್ಣು ಒಟ್ಟಾಗಿ ಜೀವಿಸಿ ದೇಹ ಸಂಪರ್ಕ ಮಾಡುವುದು, ಮದುವೆಗೆ ಮುನ್ನ ಶರೀರ ಮಲಿನ ಮಾಡಿಕೊಳ್ಳುವುದು, ಮದುವೆಯಾದ ನಂತರ ಅನೈತಿಕ ಸಂಪರ್ಕ ಇಟ್ಟುಕೊಳ್ಳುವುದು, ಇದು ಶಾರೀರಿಕವಾದ ವ್ಯಭಿಚಾರ. ಇದರಿಂದ ದೂರ ಓಡಿ ಹೋಗಿರಿ. ನಿಮ್ಮ ಶರೀರ ದೇವರ ಆಲಯ, ಪರಿಶುದ್ಧಾತ್ಮರು ನಿಮ್ಮೊಳಗೆ ವಾಸ ಮಾಡುತ್ತಾರೆಂಬುದು ನಿಮಗೆ ತಿಳಿಯೋದು. ಓಡಿ ಹೋಗಿರಿ. ಪವಿತ್ರಾತ್ಮರು ನಿಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಈ ದೇಹ ದೇವರ ಆಲಯ. ಸೊ ಇದು ಶರೀರದಲ್ಲಿ ನಡೆಯುವ ವ್ಯಭಿಚಾರದಿಂದ ದೂರ ಓಡಿ ಹೋಗಬೇಕು. ಯುವಜನತೆ, ಸಹೋದರ ಸಹೋದರಿಯರು ಈ ದುರ್ಮಾರ್ಗದಿಂದ ಎಚ್ಚೆತ್ತುಕೊಳ್ಳಬೇಕು. ಮತ್ತೊಂದು ವ್ಯಭಿಚಾರ ಈ ಬ್ಯಾಬಿಲೋನ್ ನಗರದಲ್ಲಿ ಉಂಟಾದದ್ದು ಏನು? ಸತ್ಯ ದೇವರಾದ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ವಿಗ್ರಹಗಳಿಗೆ, ಮೃಗಗಳಿಗೆ ಹಚ್ಚೆ ಚುಚ್ಚಿಸಿಕೊಂಡು ಅದೇ ದೇವರು ಎಂದು ಆರಾಧನೆ ಮಾಡುವುದು. ರಾಜ ತಾನೇ ಅರಸ ತಾನೇ ದೇವರು ಎಂದು ಕುಳಿತುಕೊಳ್ಳುತ್ತಾನೆ. ಸೊ ಸತ್ಯ ದೇವರನ್ನು ಬಿಟ್ಟು
ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು, ಪ್ರಭು ಯೇಸುವನ್ನು ಬಿಟ್ಟು ಅನ್ಯ ದೇವರುಗಳು, ದೇವತೆಗಳು, ಮೃಗಗಳು, ಮನುಷ್ಯರನ್ನು ಆರಾಧನೆ ಮಾಡುವುದು ವಿಶ್ವಾಸದಲ್ಲಿ ವ್ಯಭಿಚಾರ. ಸೊ ಈ ಈ ಈ ಒಂದು ಪಾಪಗಳನ್ನು ದೇವರು ಆದಿಕಾಂಡದಿಂದ ನಾವು ನೋಡ್ಬೋದು. ಆದಿಕಾಂಡದಿಂದ ಆ ವ್ಯಭಿಚಾರದಿಂದ ನಾವು ದೂರವಿರಬೇಕು. ಅವಳ ಭೋಗ ವಿಲಾಸದಿಂದ ಧನಿಕರಾದರು ಎಳೆಯ ವರ್ತಕರು. ಸೊ ಸ್ವರ್ಗದಿಂದ ಮತ್ತೊಂದು ಧ್ವನಿ ಕೇಳಿದೆ, ಅದು ನನ್ನ ಜನರೇ ಅವಳನ್ನು ತೊರೆದು ಹೊರಬನ್ನಿರಿ. ದೇವರ ಮಕ್ಕಳೇ, ಕ್ರಿಸ್ತೇಸುವಿನ ದಾಸದಾಸಿಯರೇ, ಆ ಬ್ಯಾಬಿಲೋನ್ ಮಹಾನಗರಿ, ಅಲ್ಲಿ ನಡೆಯುತ್ತಿರುವ ಎಲ್ಲ ದುಷ್ಕೃತ್ಯಗಳು, ಆ ಪಾಪದ ಕೃತ್ಯಗಳನ್ನು ಬಿಟ್ಟು ನೀವು ಹೊರಗಡೆ ಬನ್ನಿರಿ. ನೀವು ಪ್ರತ್ಯೇಕಿಸಿರಿ, ನೀವು ಬೇರ್ಪಡಿಸಲ್ಪಟ್ಟವರು, ಅದರಲ್ಲಿ ಪಾಲುಗಾರರಾಗಬೇಡಿ. ಪಾಲುಗಾರರಾಗದಿರಿ ಅವಳ ಪಾಪಗಳಲ್ಲಿ, ತುತ್ತಾಗದಿರಿ ಅವಳಿಗೆ ಬಂದೆರಗುವ ವಿಪತ್ತುಗಳಲ್ಲಿ. ಮೇಲೆ ಹೇಳಿದಂಥ ಆ ದುಷ್ಕೃತ್ಯಗಳಲ್ಲಿ, ಆ ಬ್ಯಾಬಿಲೋನ್ ಮಹಾನಗರಿ, ಆ ಸ್ತ್ರೀ, ಅವಳ ಒಂದು ಪಾಪದಲ್ಲಿ ನೀವು ಪಾಲುಗಾರರಾಗಬೇಡಿ. ಅವಳಿಗೆ ಬರಲಿರುವ ಈ ವಿಪತ್ತುಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳದಿರಿ. ಹೇಗೆ ಸೊದೋಮ್ ಗೊಮೋರ ಪಟ್ಟಣವನ್ನು ದೇವರು ಬೆಂಕಿ ಗಂಧಕದಿಂದ ಉರಿಯುವ ಮಳೆಯಿಂದ ನಾಶ ಮಾಡಬೇಕೆಂದು ತೀರ್ಮಾನ ಮಾಡುವಾಗಲೂ ಸಹ ಅಲ್ಲಿಂದ ಲೋಟ ಮತ್ತು ಅವನ ಕುಟುಂಬವನ್ನು ಸಂರಕ್ಷಣೆ ಮಾಡಲು ಬಿಡುಗಡೆ ಮಾಡಿದರು. ಅವರು ಆ ಸ್ಥಳವನ್ನು ಬಿಟ್ಟು ಓಡಿ ಹೋದರು. ನೀವು ಪಾಲುಗಾರರಾಗದಿರಿ. ದೇವರ ವಾಕ್ಯ ಹೇಳುತ್ತೆ, 2 ಯೋಹಾನನು ಬರೆದ 2ನೇ ಪತ್ರ 1ನೇ ಅಧ್ಯಾಯ ವಚನ 8, ನಿಮ್ಮ ದುಡಿಮೆಯ ಫಲವನ್ನು ಕಳೆದುಕೊಳ್ಳದೆ ಅದನ್ನು ಪೂರ್ಣವಾಗಿ ಪಡೆಯುವಂತೆ ನೀವು ಎಚ್ಚರಿಕೆ ವಹಿಸಬೇಕು. ಯೇಸುವಿನ ಅನುಯಾಯಿಗಳಾದ ನಾವು, ಮತ್ತೊಬ್ಬ ಕ್ರಿಸ್ತನಾಗಿ ಜೀವಿಸಲು ಕರೆಯಲ್ಪಟ್ಟಿರುವ ನಾವು, ನಮ್ಮ ದುಡಿಮೆಯ ಫಲವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದಿರಬೇಕು. ಕೊನೆಯ ಗಳಿಗೆಯಲ್ಲೂ ಸಹ ನಾವು ಸೋತು ಹೋಗದಂತೆ ಎಚ್ಚರಿಕೆಯಿಂದಿರಬೇಕು. ಕ್ರಿಸ್ತ ಯೇಸುವಿನ ಉಪದೇಶದಲ್ಲಿ ನೆಲೆಸದೆ, ಈ ಯೇಸುವಿನ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸದೆ ಅದರ ಎಲ್ಲೆ ಮೀರಿ ನಡೆಯುವವನಲ್ಲಿ ದೇವರು ಇರುವುದಿಲ್ಲ. ಈ ವಾಕ್ಯವನ್ನು ಮೀರಿ ಆದರ, ಅನೈತಿಕತೆ, ವ್ಯಭಿಚಾರ, ಕುಡುಕುತನ, ಅವರಲ್ಲಿ ದೇವರು ಇರುವುದಿಲ್ಲ. ಆ ಉಪದೇಶದಲ್ಲಿ ನೆಲೆಸಿರುವವನಲ್ಲಿ ಪಿತಾ ಮತ್ತು ಪುತ್ರ ಇಬ್ಬರು ಇರುತ್ತಾರೆ. ಯಾರು ದೇವರ ವಾಕ್ಯಕ್ಕೆ ಭಯಪಟ್ಟು ಆ ದುಷ್ಕೃತ್ಯಗಳನ್ನು ಬಿಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಆ ಪಾಪದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿ ಜೀವಿಸುತ್ತಾರೋ ಅವರಲ್ಲಿ ಪಿತಾ ಮತ್ತು ಪುತ್ರ ಇಬ್ಬರು ನೆಲೆಸುತ್ತಾರೆ. ಈ ಉಪದೇಶವನ್ನು ಒಪ್ಪದೇ ಇರುವ ಯಾವನಾದರೂ ನಿಮಗೆ ಉಪದೇಶ ಮಾಡಬಂದರೆ ಮನೆಯೊಳಗೆ ಸೇರಿಸಬೇಡಿ. ಮುಂಬರುವ ದಿನಗಳಲ್ಲಿ ಮನೆಯೊಳಗೆ ನುಗ್ಗುವರು. ಈ ಮನೆಯಲ್ಲಿರುವ ಮತಿಗೆಟ್ಟ ಮಹಿಳೆಯರು ಅಂತ ಬೈಬಲ್ ಹೇಳುತ್ತೆ. 2 ತಿಮೋಥಿ 3ನೇ ಅಧ್ಯಾಯ ವಚನ 4, 5, 6ರಲ್ಲಿ ಆ ವಾಕ್ಯ ಓದೋಣ. ಮನೆಯೊಳಗೆ ಸೇರಿಸಬೇಡಿ, ಅವರನ್ನು ಹರಸಲೂಬೇಡಿ, ಏಕೆಂದರೆ ಹರಸುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ಮನೆಯೊಳಗೆ ಅಂಥವರು ಬಂದು ದುರ್ಬೋಧನೆಯನ್ನು ಮಾಡುವಾಗ ಈ ಉಪದೇಶಕ್ಕೆ ತದ್ವಿರುದ್ಧವಾಗಿ ಪಾಪ ಮಾಡಬಹುದು, ಶರೀರ ವ್ಯಭಿಚಾರದಲ್ಲಿ ಮುಳುಗಿಸಬಹುದು, ಅದೇನು ತೊಂದರೆ ಇಲ್ಲ, ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂದು ಪಾಪಕ್ಕೆ ಪ್ರಚೋದನೆ ಮಾಡುವುದಾದರೆ ನಾವು ಎಚ್ಚೆತ್ತುಕೊಳ್ಳಬೇಕು. ಅವರ ದುಷ್ಕೃತ್ಯಗಳಲ್ಲಿ ನಾವು ಪಾಲುಗಾರರಾದರೆ ಅವರಿಗೆ ಬರುವ ಶಿಕ್ಷೆ ಸಹ ನಮಗೆ 50-50. ಮನೆಯೊಳಗೆ ಸೇರಿಸಬೇಡಿ. 2 ತಿಮೋಥಿ 3ನೇ ಅಧ್ಯಾಯ ಅಂತಿಮ ದಿನಗಳಲ್ಲಿ ಹೇಗೆ ಇರುತ್ತೆ ಅಂತ, ಓಕೆ, 6ನೇ ವಚನ 5ನೇ ವಚನ ಚೆನ್ನಾಗಿದೆ. ಅವರು ಭಕ್ತಿಯ ವೇಷ ಧರಿಸಿದ್ದರೂ ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಅಂಥವರ ಸಹವಾಸ ನಿಮಗೆ ಬೇಡ. ಅವರು ಭಕ್ತಿಯ ವೇಷ ಧರಿಸಿ ನಮಗೆ ಬರುವರು, ಆದರೆ ನಿಜವಾದ ಶಕ್ತಿ, ದೇವರ ವಾಕ್ಯ, ಪರಿಶುದ್ಧಾತ್ಮರು, ಪರಿಶುದ್ಧವಾದ ಜೀವನ, ಇಟ್ಸ್ ಓಕೆ, ಎಲ್ಲರೂ ಮಾಡ್ತಾರೆ, ಇದೇನು ತಪ್ಪಿಲ್ಲ, ಸ್ವಲ್ಪ ಕುಡಿಬಹುದು, ಶರೀರನ ಸುಖ ಅನುಭವಿಸಬಹುದು, ಎಲ್ಲರೂ ಮಾಡ್ತಾರೆ, ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಎಂದು ಅವರು ದೇವರ ವಾಕ್ಯದ ಶಕ್ತಿಯನ್ನು ಅಲ್ಲಗಳೆಯುವರು. ಅಂಥವರ ಸಹವಾಸ ನಿಮಗೆ ಬೇಡ. ಇವರಲ್ಲಿ ಕೆಲವರು ಮನೆಗಳಿಗೆ ನುಸುಳಿ ನಾನಾ ಪಾಪಗಳಿಂದಲೂ ಕಾಮನೆಗಳಿಂದಲೂ ಕೂಡಿರುವ ಮತಿಗೆಟ್ಟ ಮಹಿಳೆಯರನ್ನು ವಶಪಡಿಸಿಕೊಳ್ಳುವರು. ಆ ಮಹಿಳೆಯರಾದರೂ ಯಾರಿಗೆ ಬೇಕಾದರೂ ಕಿವಿಗೊಡುವರು. ನೋಡಿ, ಮನೆಗೆ ನುಗ್ಗಿ ಅವರು ಈ
ಸತ್ಯ ಬೋಧನೆಗೆ ವಿರುದ್ಧವಾಗಿ ಬೋಧನೆಯನ್ನು ಮಾಡುವರು. ಮನೆಯಲ್ಲಿರುವ ಈ ದೇವರ ವಾಕ್ಯದ ಜ್ಞಾನವಿಲ್ಲದ ಮಹಿಳೆಯರು ಸುಲಭವಾಗಿ ಅವರಿಗೆ ಸಿಕ್ಕಿಹಾಕಿಕೊಂಡು ನಾಶವಾಗುವರು. ಆದ ಕಾರಣ ಅವರ ಪಾಪದ ಕೃತ್ಯಗಳನ್ನು ಬಿಟ್ಟು ದೂರ ಬನ್ನಿ, ಅದರಲ್ಲಿ ನೀವು ಪಾಲುಗಾರರಾಗಬೇಡಿರಿ. 2 ಕೊರಿಂಥ 6ನೇ ಅಧ್ಯಾಯ ವಚನ 17ರಲ್ಲಿ ಬಹಳ ಚೆನ್ನಾಗಿದೆ. 14ರಿಂದ ಓದೋಣ. ಅವಿಶ್ವಾಸಿಗಳೊಡನೆ ಒಂದಾಗಬೇಡಿ, ಧರ್ಮಕ್ಕೂ ಅಧರ್ಮಕ್ಕೂ ಸಾಟಿಯಲ್ಲಿ, ಬೆಳಕಿಗೂ ಕತ್ತಲಿಗೂ ಎಲ್ಲಿಯ ಸಂಬಂಧ, ಕ್ರಿಸ್ತನಿಗೂ ಸೈತಾನನಿಗೂ ಎಲ್ಲಿಯ ನಂಟು, ವಿಶ್ವಾಸಿಗೂ ಅವಿಶ್ವಾಸಿಗೂ ಎಲ್ಲಿಯ ಸಹವಾಸ. ಯೇಸು ದೇವರ ಪುತ್ರ ಎಂದು ನಂಬದೇ ಇರುವವನು ಅವಿಶ್ವಾಸಿ. ಯೇಸು ದೇವರ ಪುತ್ರ, ನನ್ನ ಯೇಸು ನನ್ನ ರಕ್ಷಕ ಎಂದು ನಂಬುವವನು ಕ್ರೈಸ್ತ ವಿಶ್ವಾಸಿ. ಹೀಗೆ ಇವರಿಬ್ಬರಿಗೂ ಎಲ್ಲಿಯ ನಂಟು, ದೇವರ ಆಲಯಕ್ಕೂ ಕಲ್ಲಿನ ವಿಗ್ರಹಕ್ಕೂ ಎಲ್ಲಿಯ ಸಾಮ್ಯ. ನಾವಾದರೂ ಜೀವಂತ ದೇವರ ಮಂದಿರವಾಗಿದ್ದೇವೆ. ನನ್ನ ಜನರಲ್ಲೇ ಮನೆ ಮಾಡುವೆನು, ಅವರ ನಡುವೆ ತಿರುಗಾಡುವೆನು, ಅವರಿಗೆ ನಾನೇ ದೇವರಾಗಿರುವೆನು, ಅವರನೆಗೆ ಪ್ರಜೆಯಾಗಿರುವರು. ನಮಗಿರುವ ಏಕೈಕ ದೇವರು ಸೃಷ್ಟಿಕರ್ತನಾದ ತಂದೆ ದೇವರು. ಮನುಷ್ಯನಾಗಿ ಇಳಿದು ಬಂದ ಅದೇ ದೇವರು ಪ್ರಭು ಯೇಸು ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುತ್ತೇನೆಂದು ವಾಗ್ದಾನ ಮಾಡಿದ ತಂದೆಯಿಂದ ಕಳುಹಿಸಲ್ಪಟ್ಟ ವಾಗ್ದತ್ತ ಆತ್ಮರು, ಪಿತಾ ಸುತ ಪವಿತ್ರಾತ್ಮರು. ಇದಲ್ಲದೆ ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿರಿ, ಅವರಿಂದ ಬೇರ್ಪಟ್ಟು ಬಾಳಿರಿ. ಈ ಅಂತಿಮ ದಿನಗಳು ನೋಹನ ದಿನಗಳಂತೆ, ಸೊದೋಮ್ ಗೊಮೋರ ಪಟ್ಟಣದಂತೆ ಇರುವುದು. ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಪಾಪ ಹೆಚ್ಚಾಗ್ತಾ ಇದೆ. ಆದರೆ ದೇವರ ಮಕ್ಕಳು ಮಾಡಬೇಕಾದದ್ದೇನು? ಅನ್ಯ ಜನರನ್ನು ಬಿಟ್ಟು ಅವರ ಆಚಾರ ವಿಚಾರಗಳು, ಅವರ ಸಂಪ್ರದಾಯಗಳು, ಅವರ ಹೊಲಸು ಕೃತ್ಯಗಳು, ಅವರ ಪಾಪದ ದುಷ್ಕೃತ್ಯಗಳು, ಅವರನ್ನು ಬಿಟ್ಟು ನೀನು ಹೊರಬನ್ನಿರಿ, ಅವರಿಂದ ಬೇರ್ಪಟ್ಟು ಬಾಳಿರಿ. ಬೇರ್ಪಟ್ಟ ಜೀವನ ಸಾಧ್ಯವಾಗಿದೆ, ಸಾಧ್ಯ ಮಾಡಲೇಬೇಕು ನಾವು. ಮಲಿನವಾದುದನ್ನು ಮುಟ್ಟದಿರಿ. ಅಕ್ಕರೆಯಿಂದ ನಾನಾಗ ನಿಮ್ಮನ್ನು ಸ್ವಾಗತಿಸುವೆನು, ತಂದೆಯಾಗಿರುವೆನು, ನಾನು ನಿಮಗೆ ಪುತ್ರರಿಯಾಗಿ ನೀವು ನನಗೆ. ಆದ ಕಾರಣ ಪ್ರಕಟಣಾ ಗ್ರಂಥ 18:4, ನನ್ನ ಜನರೇ ಅವಳನ್ನು ತೊರೆದು ಹೊರಬನ್ನಿರಿ, ಪಾಲುಗಾರರಾಗದಿರಿ ಅವಳ ಪಾಪಗಳಲ್ಲಿ, ತುತ್ತಾಗದಿರಿ ಅವಳಿಗೆ ಬಂದೆರಗುವ ವಿಪತ್ತುಗಳಲ್ಲಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಆ ಹರ್ಮೆಗದೋನ್ ಯುದ್ಧದ ಸಮಯದಲ್ಲಿ ಬ್ಯಾಬಿಲೋನ್ ನಗರಿ ಬಿದ್ದು ನಾಶವಾದಳು. ದೇವರ ಮಕ್ಕಳಿಗೆ ಜಯ ಉಂಟಾಯಿತು. ದೇವರ ಮಕ್ಕಳು ಬೇರ್ಪಟ್ಟ ಜೀವನವನ್ನು ಜೀವಿಸಬೇಕು. ಶದ್ರಕ್, ಮೇಷಕ್, ಅಬೇದ್ನೆಗೋ ಆ ದಿನಗಳಲ್ಲಿಯೂ ಸಹ ಬೇರ್ಪಟ್ಟ ಜೀವನ, ಅನ್ಯ ದೇವರನ್ನು ನಾವು ಆರಾಧನೆ ಮಾಡುವುದಿಲ್ಲ, ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡುವುದಿಲ್ಲ ಎಂದು ಪ್ರಾಣವನ್ನೇ ಒತ್ತೆ ಇಟ್ಟರು. ದಾನಿಯೇಲ ಪ್ರವಾದಿ ಅನ್ಯ ದೇಶದ ಮಧ್ಯೆ ಇದ್ದರೂ ಸಹ ಅಶುದ್ಧವಾದುದನ್ನು ತಿಂದು, ರಾಜನ ಭೋಜನ ಪದಾರ್ಥಗಳನ್ನು ತಿಂದು, ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಅಶುದ್ಧನಾಗಿ ಜೀವಿಸಲಾರೆ ಎಂದು ಊಟದ ವಿಷಯದಲ್ಲಿ ಪರಿಶುದ್ಧತೆಯನ್ನು ತೆಗೆದುಕೊಂಡು ಪ್ರತ್ಯೇಕಿಸಲ್ಪಟ್ಟು ಜೀವಿಸಿದನು. ಆದ ಕಾರಣ ಅವನ ಪ್ರತ್ಯೇಕಿಸಲ್ಪಟ್ಟ ಜೀವನ, ಬೇರ್ಪಟ್ಟ ಜೀವನ, ಪರಿಶುದ್ಧತೆಯ ಜೀವನ ಆ ನಾಡಿನ ಎಲ್ಲ ಜ್ಞಾನಿಗಳಿಗಿಂತ 10 ಪಟ್ಟು ಹೆಚ್ಚಾದ ಜ್ಞಾನದಲ್ಲಿ ದೇವರ ಪರಿಶುದ್ಧಾತ್ಮ ಇವನಲ್ಲಿ ನೆಲೆಗೊಂಡಿದೆ ಎಂದು ಅರಸನು ಹೇಳುವಷ್ಟರ ಮಟ್ಟಿಗೆ ದಾನಿಯೇಲನು ದೇವರ ಮಹಿಮೆಯ ಪಾತ್ರೆಯಾಗಿ ಉಪಯೋಗಿಸಲ್ಪಟ್ಟನು. ಇಂದು ನಾವು ಜೀವಿಸುತ್ತಿರುವ ವಕ್ರಬುದ್ಧಿ ದುಷ್ಟ ಪೀಳಿಗೆಯ ನಡುವೆ ದೇವರ ಜೀವದಾಯಕ ಶುಭ ಸಂದೇಶವನ್ನು ಎತ್ತಿ ಹಿಡಿಯೋಣ. ಬೇರ್ಪಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸೋಣ. ದೇವರಿಗೆ ಸಾಕ್ಷಿಯಾಗಿ ಜೀವಿಸಿ ಅವರ ನಾಮಕ್ಕೆ ಮಹಿಮೆ ತರುವ ಮಕ್ಕಳಾಗಿ ಮಾರ್ಪಾಡೋಗೋಣ. ಯೆಶಾಯ 8:18 ನಾನು ಮತ್ತು ದೇವರು ನನಗೆ ಕೊಟ್ಟ ಕುಟುಂಬ, ನನ್ನ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಮಹಿಮೆಯ ಗುರುತುಗಳಾಗಿ ಜೀವಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಸತ್ಯ ಜ್ಞಾನವನ್ನು ಅವರು ಕಂಡುಕೊಳ್ಳಲಿ, ಸತ್ಯ ಅವರನ್ನು ಬಿಡುಗಡೆ ಮಾಡಲಿ. ಇವತ್ತು ಎಲ್ಲೆಡೆ ಆದರ, ಅಶುದ್ಧತೆ, ಆ ವ್ಯಭಿಚಾರ, ಕಾಮುಕತನ, ಆ ದುಷ್ಟತನದ ದುರಾತ್ಮನಿಂದ ನಮ್ಮ ಸಂತತಿ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತಾಗಲಿ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು. ಈ ವಾಕ್ಯವನ್ನು ಶೇರ್ ಮಾಡಿ, ಆತ್ಮಗಳು ರಕ್ಷಿಸಲ್ಪಡಲಿ. ದೇವರ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ನೆಲೆಸಲಿ. ಥ್ಯಾಂಕ್ ಯು.